ಮಾತು ಸಿಕ್ಕಿರಲಿಲ್ಲ, ತುಂಬ ಸರಿ ಟ್ರೈ ಮಾಡಿದ್ವಿ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತೇಳಿ. ಕೃಷಿಯವ್ರ ಕೇಸ್ ಎಲ್ಲಿವರೆಗೂ ಬರ್ತದೆ, ಏನಾಯಿತು? ಯಾರಂಗಂದ್ರೆ ಕೋರ್ಟ್ದು ಒಂದು ನಡೀತಾ ಇತ್ತಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲದಿರೋರ ಬಗ್ಗೆ ಯಾಕೆ ಮಾತಾಡಬೇಕು? ಅಲ್ಲ, ನಿಮ್ಮದು ಮತ್ತು ಅವ್ರದ್ದು ಕೇಸ್ ನಡೀತಿರ್ತಲ್ಲ ಕೋರ್ಟ್ ಎಲ್ಲ, ಡೆಲ್ಲಿವರೆಗೂ ಬಂದಿದೆ, ಏನಾಗ್ತದೆ ಸರ್? ನಡೀತದೆ ಕೋರ್ಟ್. ಸ್ಟೇಟಸ್ಗೂ ಅಂತ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ, ನಾನು ಮಾತಾಡಬಾರ್ದು ಮೀಡಿಯಾ. ಸ್ಟೇಟಸ್ಗೂ ಅಂತ ಒಂದು ಆರ್ಡ್ರ್ ಇದೆ, ಆರ್ಡ್ರ್ ವಿಚಾರದಲ್ಲಿ ಸ್ಟೇಟಸ್ಕೂನ ಮೇಂಟೈನ್ ಮಾಡ್ತೀನಿ. ಓಕೆ. ವೈಶಾಖ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಆ ಕೇಸ್ ಬಗ್ಗೆ ಏನು ಹೇಳ್ತಾರೆ ನೀವು? ನಾನು ಬದುಕಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿ ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ. ಓಕೆ. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಓಕೆ ಸರ್, ಏನು ಹೇಳ್ತೀರಿ ಈ ಒಂದು ಇನ್ಸಿಡೆಂಟ್ ಬಗ್ಗೆ? ಆ ಇನ್ಸಿಡೆಂಟ್ ಬಗ್ಗೆ ನೀವು? ನಾನು ಬಂದಿರೋದು ಯಾವುದೋ ಒಂದು ಫಿಲ್ಮ್ ರಿಲೀಸ್ಗೆ 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಆಗಲ್ಲ, ಮಾತಾಡೋದು. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ಹೊರಟಾಗ್ತಾ ಇತ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಫೋಟೋಗಳು ಹಾಕ್ಕೊಂಡು ಯೂಸ್ ಮಾಡ್ತಾನೆ ಇದ್ರು. ಅದಕ್ಕೆ ಕೋರ್ಟ್ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದು. ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು ಅಂತ. ಆದರೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ ಸುಮ್ಮನೆ. ಓಕೆ. ಈ ಒಂದು ಸಂದರ್ಭದಲ್ಲಿ ಕೃಷಿಯವರು ಏನಾದ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಾದರೆ ಹೇಗೆ ಬರೋದೇ ಆ ಥರ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರಿ? ನಾನು ಬದುಕಬೇಕು ಅಂತ ಸಾಯೋದಕ್ಕೆ ಇಷ್ಟ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್.